feel me? Let me hear you say this is what it is. Glass up in the air, cheers. It's only one life to live, so I'ma live it how I wanna live. ಯೋ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀನಿ ನನ್ನ ಹೀರೋ ಗ್ಲಾಮರ್ ಎಕ್ಸ್ ಬೈಕ್ನ. ಸೊ ನಿಮಗೆಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ, ಏನಪ್ಪ ಇವನು ಇದ್ದಕ್ಕಿದ್ದಂಗೆ ಗೇಮಿಂಗ್ ಚಾನಲ್ ಎಲ್ಲ ಶುರು ಮಾಡಿದವನು, ವ್ಲಾಗಿಂಗ್ ಎಲ್ಲ ಮಾಡ್ತಾವನೆ, ಇವನು ಬೈಕೆಲ್ಲ ರಿವ್ಯೂ ಮಾಡ್ತಾವನೆ ಅಂತ. ಸೊ ಅವೆಲ್ಲ ವಾಚ್ ಟಿಲ್ ದಿ ಎಂಡ್ ಗೈಸ್. ನಾನು ಕನ್ಕ್ಲೂಷನ್ ಪಾರ್ಟಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಮ್ಮ ಹೊಸ ಚಾನಲ್ನ GFG ವ್ಲಾಗ್ಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈ ಗಾಡಿ ಬಗ್ಗೆ ಮಾತಾಡೋದಾದ್ರೆ 2 ವೇರಿಯಂಟ್ ಸಿಗುತ್ತೆ, ಒಂದು ಡಿಸ್ಕ್ ವೇರಿಯಂಟು ಮತ್ತೆ ಡ್ರಮ್ ವೇರಿಯಂಟ್ ಅಂತ. ಸೊ ನಾನು ಟಾಪ್ ಮಾಡಲು ಡಿಸ್ಕ್ ವೇರಿಯಂಟ್ ತಗೊಂಡಿದ್ದೀನಿ. ಸೊ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು 93,686 ರೂಪಾಯಿ ಆಗಿದೆ. ಹಂಗೆ ಡ್ರಮ್ ವೇರಿಯಂಟ್ ಬಂದು 86,000 ಏನೋ ಇದೆ. ಸೊ ನನ್ನ ಗಾಡಿ ಬಗ್ಗೆ ಮಾತಾಡೋದಾದ್ರೆ ಆನ್ ರೋಡ್ ಪ್ರೈಸು ಇನ್ಕ್ಲೂಡೆಡ್ ಸೇರಿಸಿ, ಆಕ್ಸಸರೀಸು ಎಲ್ಲ ಸೇರಿಸಿ ಟೋಟಲ್ ಆಗಿ 1,19,000 ರೂಪಾಯಿ ಆಗಿದೆ. ಆ್ಯಂಡ್ ಈ ಹೊಸ ಬೈಕ್ದು ಪಾಸಿಟಿವ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನು, ಇದ್ರನ್ನ ತಾಂಡಿರೋ ಪರ್ಪಸ್ ಏನು, ಇದ್ರ ಮೈಲೇಜ್ ಎಷ್ಟು, ಇವೆಲ್ಲ ಫ್ಯೂಚರ್ಸ್ನೆಲ್ಲ ನಾನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡಿದೆ ಟಿಲ್ ಎಂಡ್ವರೆಗೂ ನೋಡಿ. ಸೊ ಲುಕ್ಸ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಗಾಡಿ ಮಾತ್ರ ಗ್ರಾಫಿಕ್ಸ್ ಎಲ್ಲ ತುಂಬ ಸಕ್ಕತ್ತಾಗಿದೆ. ಕ್ಯಾಮ್ರಾಮನ್ ಕ್ಯಾಮ್ರಾ ಕೊಡಿಲ್ಲ ಹಂಗೆ. ಸೊ ಗೈಸ್, ಇವನೇ ನಮ್ಮ ಕ್ಯಾಮ್ರಾಮನ್. ಸೊ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಆಲ್ LED SF DRSನೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗೇನೆ ಇಲ್ಲಿ ವಿಂಡ್ಶೀಲ್ಡು ಅಷ್ಟೇ ತುಂಬ ಸ್ಪೋರ್ಟಿ ಲುಕ್ ಕೊಡ್ತಿದೆ. ಬಟ್ ಗೈಸ್, ಇದನ್ನ ಕೀಪ್ ಇಟ್ ಇನ್ ಮೈಂಡ್ ಗೈಸ್, ಇದು ಸ್ಪೋರ್ಟ್ಸ್ ಬೈಕ್ ಅಲ್ಲ, ಇದು ಕಮ್ಯೂಟರ್ ಬೇಸ್ಡ್ ಬೈಕ್ ಇದು. ಸೊ ಹಾಗೇನೆ ಇಲ್ಲಿ LED ಫ್ಲೆಕ್ಸಿಬಲ್ ಇಂಡಿಕೇಟರ್ಸ್ನೆಲ್ಲ ಕೊಟ್ಟಿದ್ದಾರೆ. ಇದೊಂಥರ ಸಕ್ಕತ್ತಾಗಿ ಅಟ್ರಾಕ್ಟಿವ್ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಗ್ರಾಫಿಕ್ಸ್ ಎಲ್ಲ ಮಾತಾಡೋದ್ರೆ ಎಕ್ಸ್ ಶೇಪ್ ಎಲ್ಲ ಕಟ್ಔಟ್ ಕೊಟ್ಟಿದ್ದಾರೆ. ಹಾಗೆ ಗ್ಲಾಮರ್ ಎಕ್ಸ್ ಅಂತ ಬ್ಯಾಡ್ಜಿಂಗ್ ಇದೆ, 3D ಬ್ಯಾಡ್ಜಿಂಗ್ ಸಕ್ಕತ್ತಾಗಿ ಕಾಣಿಸ್ತಿದೆ ಇದಂತೂ. ಸೊ ಓವರ್ ಆಲ್ ಗಾಡಿ ಮಾತ್ರ ಲುಕ್ಕಲ್ಲಿ ಸಕ್ಕತ್ತಾಗಿದೆ. ಹಾಗೆ ಹಿಂದೆ ನೋಡೋದಾದ್ರೆ ಇಲ್ಲಿ LED ಟೇಲ್ ಲ್ಯಾಂಪ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನು ಸಕ್ಕತ್ತಾಗಿ ಕಾಣಿಸ್ತಿದೆ. ಹಾಗೆ ಫ್ಲೆಕ್ಸಿಬಲ್ ಇಂಡಿಕೇಟರ್ಸ್ ಇಲ್ಲೂ ಸಿಗುತ್ತೆ. ಸೊ ಇವೆಲ್ಲ ಬೇಸ್ ಮಾಡೋದಲ್ಲಿ ಸಿಗಲ್ಲ ಗೈಸ್, ಯಾಕಂದರೆ ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ LED ಇಲ್ಲಿ ಇಂಡಿಕೇಟರ್ಸ್ ಇರೋದು ಹಾಲಜನ್ ಸಿಗುತ್ತೆ ಬೇಸ್ ಮಾಡಲಲ್ಲಿ. ಹಂಗೆ ಡಿಸ್ಕ್ ಬ್ರೇಕ್, ಮೇನ್ಲಿ ಡಿಸ್ಕ್ ಬ್ರೇಕ್ ಸಿಗಲ್ಲ. ಅದಾದ್ಮೇಲೆ ಕ್ರೂಸ್ ಕಂಟ್ರೋಲ್ ಅಂತೆ, ಪ್ಯಾನಿಕ್ ಬ್ರೇಕಿಂಗ್ ಅಲರ್ಟ್ ಇವೆಲ್ಲ ಸಿಗೋದಿಲ್ಲ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಇದ್ರದ್ದು ಎಡ್ಜು ಅಷ್ಟೇ, ಇದೊಂಥರ ಕೌಲಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಸೊ ನನಗಂತೂ ಈ ಗಾಡಿ ಲುಕ್ಸ್ ಅಲ್ಲಂತೂ ಬಾಂಬ್ ಅನ್ನಿಸ್ತು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇವೆಲ್ಲ ಅವರೇಜ್ ಫೀಲ್ ಆಗ್ತಿದೆ. ಸೊ ಹೀರೋದವರು ಏನಾರ ಇದನ್ನೆಲ್ಲ ಇನ್ನೂ ಸಾಲಿಡ್ ಆಗಿ ಬಿಲ್ಡ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೋಡಿ ಇವೆಲ್ಲ ಏನು ಅಷ್ಟಕ್ಕಷ್ಟೇ. ಸೊ ಗೈಸ್, ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕಾನ್ಸೋಲು LCD ಕಲರ್ಫುಲ್ನ ಕೊಟ್ಟಿದ್ದಾರೆ. LCD ಕಲರ್ಫುಲ್ ಡಿಸ್ಪ್ಲೇ ಇದೆ. ಹಾಗೆಯೇ ಇಲ್ಲಿ ನ್ಯೂಟ್ಲ್ ಸಿಂಬಲು, ಚೆಕ್ ಇಂಜಿನ್ ಸಿಂಬಲು, ಹಾಗೆಯೇ ಸ್ಟ್ಯಾಂಡ್ ಸಿಂಬಲು, ಫ್ಯೂಲು, ಹಾಗೆ ಹೆಡ್ಲೈಟು, ಇಂಡಿಕೇಟರ್ ಸಿಂಬಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೊಂಥರ ಚೆನ್ನಾಗಿ ಕಾಣಿಸ್ತಿದೆ. ಇದು ಒಂಥರ TFT ಡಿಸ್ಪ್ಲೇ ಅಲ್ಲ ಅಂದ್ರೂ TFT ಥರನೇ ಇದೆ. ಹಾಗೆಯೇ ಇಲ್ಲಿ C2C ಟೈಪ್ ಚಾರ್ಜಿಂಗ್ ಪಾಯಿಂಟನ್ನು ಸಹ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಮಾತಾಡೋದಾದ್ರೆ ಇಲ್ಲೆಲ್ಲ ಸ್ವಿಚಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಮೋಡಿದು ಅದನ್ನ ಪರ್ಫಾರ್ಮೆನ್ಸ್ ಸೆಕ್ಷನ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಾವು ಆಪ್ಷನ್ಸ್ನೆಲ್ಲ ಚೇಂಜ್ ಮಾಡ್ಬೋದು. ಈ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಡಿಸ್ಟೆನ್ಸು, ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ, ಡಿಸ್ಟೆನ್ಸು, ಸೊ ಈ ಥರದ್ದೆಲ್ಲ ತೋರಿಸುತ್ತೆ. ಸೊ ಇದರಲ್ಲಿ I3S ಆಪ್ಷನ್ ಇದೆ ಗೈಸ್, ಇದನ್ನು ಆನ್ ಮಾಡಿ ನಿಮಗೆ ತೋರಿಸ್ತೀನಿ ರೀ. ಸೊ ಈ ಬಟನ್ನ ನಾವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ I3S ಆಪ್ಷನ್ ಸಹ ಆನ್ ಆಗುತ್ತೆ. ಸೊ ಇದು ಆನ್ ಆದರೆ ಏನು ಬೆನಿಫಿಟ್ ಅಂದರೆ ನಿಮಗೆ ತೋರಿಸ್ತೀನಿ ರೀ. ಈಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ, ನ್ಯೂಟ್ರಲ್ ಹಾಕೋತೀನಿ ರೀ, 1 ನಿಮಿಷ. ನೋಡ್ತಾ ಇರ್ಬೋದು ಇಲ್ಲಿ ನ್ಯೂಟ್ರಲ್ ಹಾಕೊಂಡಿದ್ದೀನಿ. ಸೊ ಇದನ್ನ ಈ ಗಾಡಿನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ನೀವು ನೋಡ್ತಾ ಇರ್ಬೋದು ಗೈಸ್, ಇವಾಗ 5 ಸೆಕೆಂಡ್ಸಲ್ಲೇ ಈ ಗಾಡಿ ಅದಷ್ಟೇ ಅದೇ ಆಫ್ ಆಗುತ್ತೆ. ನೋಡಿ, ನಾನು ಏನು ಮಾಡಲಿಲ್ಲ, ಅದಷ್ಟೇ ಅದೇ ಆಫ್ ಸಹ ಆಯಿತು. ಸೊ ಇದೊಂಥರ ಆಪ್ಷನ್ ಚೆನ್ನಾಗಿದೆ. ಇದು ಫ್ಯೂಲ್ ಸೇವಿಂಗ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವೇನಾರ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀರಾ, ಇಲ್ಲ ಟ್ರಾಫಿಕ್ ಸಿಗ್ನಲಲ್ಲಿ ಸಿಗಾಕೊಂಡಿದ್ದೀರಾ ಅಂದರೆ ಸಡನ್ನಾಗಿ ನೀವು ಇದನ್ನು ಆಫ್ ಮಾಡಿ ಎಲ್ಲ ಪರದಾಟನೇ ಬೇಡ, ಸುಮ್ಮನೆ ಈ ಆಪ್ಷನ್ ಆನ್ ಮಾಡಿದ್ರೆ ಸಾಕು, ಅದಷ್ಟೇ ಅದೇ ಆಫ್ ಆಗುತ್ತೆ. ನೀವು ಸಡನ್ನಾಗಿ ಮೂವ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಕ್ಲಚ್ನ ನೀವು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಅದಷ್ಟೇ ಅದೇ ಆನ್ ಸಹ ಆಗುತ್ತೆ. ಸೊ ಇದೊಂಥರ ಚೆನ್ನಾಗಿದೆ ಈ ಆಪ್ಷನ್, ವೆಲ್ ಡನ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮಾತಾಡೋದಾದ್ರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು SMS ಅಲರ್ಟು, ಕಾಲಿಂಗ್ ಅಲರ್ಟು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇವೆಲ್ಲ ಯೂಸ್ ಮಾಡ್ಬೋದು ಬ್ಲೂಟೂತಿಂದ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು. ಸೊ ಇವ್ರದ್ದೇ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಸೊ ಇವೆಲ್ಲ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲೆಲ್ಲ ಬಟನ್ಸ್ನೆಲ್ಲ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಹೇಳಿದ್ದೀನಿ. ಹಾಗೆಯೇ ಇಲ್ಲಿ ಇಂಡಿಕೇಟರ್ಸು, ಹಾರನ್ ಬಗ್ಗೆ ಮಾತಾಡೋದಾದ್ರೆ ನಾನು ಹೇಳ್ದೆ ಅಲ್ಲ ಲೌಡಾಗೇನಿಲ್ಲ,
ಇದ್ದಿದ್ರಲ್ಲಿ ಮೀಡಿಯಂ ಅಂತಾನೆ ಹೇಳ್ಬೋದು, ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ, ಮೀಡಿಯಂ ಆಗಿ ಕೇಳಿಸುತ್ತೆ ಸೌಂಡು. ಹಾಗೆ ಇಲ್ಲಿ ನೆಕ್ಸ್ಟ್ ಮಾತಾಡೋದಾದ್ರೆ ಇಲ್ಲಿ ಹಜಾರ್ಡ್ ಸ್ವಿಚ್ ಸಹ ಕೊಟ್ಟಿದ್ದಾರೆ, ಇದು ಡಬಲ್ ಇಂಡಿಕೇಟ್ರು. ಸೊ ಇದು ನಾನ್ ಮಾಡಿದ್ರೆ 4 ಇಂಡಿಕೇಟ್ರು ಸಹ ಈ ತರ ಬ್ಲಿಂಕ್ ಆಗುತ್ತೆ ನೋಡಿ, ಈ ತರ ಬ್ಲಿಂಕ್ ಆಗ್ತಿದೆಯಲ್ಲ ಈ ತರ. ಹಾಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಸಹ ಇದೆ. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನಾರ ಹೈವೇಲಿ ಇಲ್ಲ ಖಾಲಿ ರೋಡಲ್ಲಿ ಏನಾರ ಇದ್ರೆ ನೀವು ಇದನ್ನು ಸುಮ್ಮನೆ ಒಂದು ಟ್ಯಾಪ್ ಮಾಡಿದ್ರೆ ಸಾಕು ನೋಡಿ, ಆನ್ ಆಯ್ತಾ. ಸೊ ಆನ್ ಆಗಿದ ತಕ್ಷಣ ನೀವು 2 ಸೆಕೆಂಡ್ ಹೋಲ್ಡ್ ಮಾಡಿ ಡೌನ್ ಪ್ರೆಸ್ ಮಾಡಿದ್ರೆ ಒಂದು ಸ್ಪೀಡ್ ಸೆಟ್ ಮಾಡ್ಕೊಂಡು ನೀವು ಹೋಗ್ತಾ ಇದ್ರೆ ಎಕ್ಸಲೇಟರ್ ಕೊಡ್ಬೇಕಂತಾನೆ ಇಲ್ಲ, ಅದಷ್ಟೇ ಅದೇ ಒಂದೇ ಸ್ಪೀಡಲ್ಲಿ ಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದೊಂಥರ ಫ್ಯೂಲ್ ಎಫಿಷಿಯನ್ಸ್ಗೆ ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಫ್ಯೂಚರ್ ಅಂತಾನೆ ಹೇಳ್ಬೋದು ಇದು. ಸೊ ನಮಗೂ ಆರ್ಮ್ ಎಲ್ಲ ಒಳ್ಳೆ ರೆಸ್ಟ್ ಸಿಗುತ್ತೆ, ವ್ರಿಸ್ಟ್ ಎಲ್ಲ ಏನು ಪೇನ್ ಬರಲ್ಲ. ಸೊ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. 2 days later. ಮತ್ತೆ ಇಲ್ಲಿ ಕಿಲ್ ಸ್ವಿಚ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಏನ್ ಮಾಡಿದ್ರು ಗಾಡಿ ಸ್ಟಾರ್ಟೇ ಆಗಲ್ಲ, ಇದನ್ನ ಏನಾರ ಆಪ್ಷನ್ ನಾವು ಸೆಲೆಕ್ಟ್ ಮಾಡಿದ್ರೆ. ಸೊ ಇಲ್ಲಿ ಇಗ್ನಿಷನ್ ಕೊಟ್ಟವ್ರೆ, ಸೆಲ್ಫ್ ಸ್ಟಾರ್ಟ್ ಬಿಡಿ ಮಾಮೂಲಿನೇ. ಸೊ ಗೈಸ್ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ ರೈಡ್ ಬೈ ವೈರ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಹೀರೋದವರು. ಸೊ ಇದ್ರದ್ದು ಬೆನಿಫಿಟ್ ಏನಪ್ಪಾ ಅಂದ್ರೆ ಇದ್ರದ್ದು ಥ್ರಾಟಲ್ ಫಾಸ್ಟ್ ತುಂಬಾ ಆಕ್ಯುರೇಟ್ ಆಗಿರುತ್ತೆ. ನಾವು ಸುಮ್ಮನೆ ಹಿಂಗೆ ಥ್ರಾಟಲ್ ಓಪನ್ ಅಪ್ ಮಾಡ್ತಿದ್ದಂಗೆನೆ ಬೇಗನೆ ಥ್ರಾಟಲ್ ಎಲ್ಲ ತಾಣುತ್ತೆ. ಇಲ್ಲಿವರೆಗೂ 125cc ಯಾರೂ ಈ ಟೆಕ್ನಾಲಜಿನ ಯೂಸ್ ಮಾಡಿಲ್ಲ ಅನ್ಕೊಂತೀನಿ. ನಿಮ್ ಪ್ರಕಾರ ಯಾವ್ದಾರ ಯೂಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. 125cc ನಾನು ಹೇಳ್ತಿರೋದು. ನೆಕ್ಸ್ಟ್ ಮಾತಾಡೋದಾದ್ರೆ ಇಲ್ಲಿ ಗೈಸ್ ನೀವು ನೋಡ್ತಾ ಇರ್ಬೋದು ಅಡಾಪ್ಟಿವ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ ಈ ಕಲರ್ಫುಲ್ LCD ಡಿಸ್ಪ್ಲೇಗೆ. ಸೊ ಇದು ಯೂಸ್ಫುಲ್ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಸೆನ್ಸರ್ ಕಾಣಿಸ್ತಿದ್ಯಾ. ಸೊ ಈ ಸೆನ್ಸರ್ ಡಿಟೆಕ್ಟ್ ಮಾಡ್ಬಿಟ್ಟು ಬ್ರೈಟ್ನೆಸ್ ಅದಕ್ಕೆ ಅದೇ ಕಮ್ಮಿ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳೋದು, ಸೊ ಇವೆಲ್ಲ ಆಗುತ್ತೆ ಇದು ಈ ಡಿಸ್ಪ್ಲೇಲಿ. ನಾವೇನಾರ ನೈಟ್ ಟೈಮ್ ಏನಾರ ಓಡಿಸ್ತಿದ್ರೆ ಅದಕ್ಕೆ ಅದೇ ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊಳ್ಳುತ್ತೆ, ಇವೆಲ್ಲ ಆಗ್ತಾ ಇರುತ್ತೆ. ನೆಕ್ಸ್ಟ್ ಮಾತಾಡೋದಾದ್ರೆ ಗೇರ್ ಶಿಫ್ಟ್ ಅಸಿಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ. ನಾವು ಏನಾರ ಕರೆಕ್ಟಾಗಿ ಸ್ಪೀಡಿನ ಪ್ರಕಾರ ಗೇರ್ ಹಾಕಿಲ್ಲ ಅಂದ್ರೆ ಸೊ ಅದಕ್ಕೆ ಅದೇ ಸಿಂಬಲ್ ತೋರಿಸುತ್ತೆ, ಗೇರ್ ಹಾಕೋದು ಅಪ್ ಡೌನ್ ಶಿಫ್ಟ್ ಮಾಡು ಅಂತ ಅದೇನೆ ತೋರಿಸ್ಬಿಡುತ್ತೆ. ನೆಕ್ಸ್ಟ್ ಇದರಲ್ಲಿ ಲೋ ಬ್ಯಾಟ್ರಿ ಕಿಕ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಸೊ ಗೈಸ್ ನಿಮ್ಗೆ ಹೆಚ್ಚು ಕಮ್ಮಿ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಸೊ ಹೇಳ್ಬಿಡ್ತೀನಿ ಈ ಆಪ್ಷನ್ ಬೆನಿಫಿಟ್ ಏನಂತ. ಸೊ ಮಾಮೂಲಿ ಬೈಕಲ್ಲಿ ಆದ್ರೆ ಅಟ್ಲೀಸ್ಟ್ ಬ್ಯಾಟ್ರಿ ಯಾರ ಇರಲೇಬೇಕು ಸ್ಟಾರ್ಟ್ ಮಾಡೋಕ್ಕೆ. ನೋಡಿ ಕಿಕ್ ಸ್ಟಾರ್ಟ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಬ್ಯಾಟ್ರಿ ಯಾರ ಇರಲೇಬೇಕು, ಬಟ್ ಈ ಬೈಕಲ್ಲಿ ಆಗಿಲ್ಲ. ನೀವು ಎಷ್ಟೇ ಬ್ಯಾಟ್ರಿ ಲೋ ಮಡಿಕೊಂಡಿದ್ರು ಇದನ್ನ ಒಂದು ಕಿಕ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇದೊಂಥರ ಕ್ರೇಜಿ ಆಪ್ಷನ್ ಅಂತಾನೆ ಹೇಳ್ಬೋದು ಇದರಲ್ಲಿ. ನೋಡಿ ನಮಗೆ ಗೊತ್ತಿಲ್ಲದಂಗೆ ಈ ಥರ ಕೀ ಆನ್ ಮಾಡಿಬಿಟ್ಟಿರ್ತೀವಿ, ಒಂದೊಂದ್ಸತಿ ಇಂಡಿಕೇಟ್ರ್ ಎಲ್ಲ ಮಕ್ಕಳೇ ಯಾರು ಆನ್ ಮಾಡಿಬಿಟ್ಟಿದ್ರೆ ಈ ಥರ ಬ್ಯಾಟ್ರಿ ವೇಸ್ಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಗಾಡಿ ಏನು ಮಾಡಿದ್ರು ಸ್ಟಾರ್ಟ್ ಆಗುತ್ತೆ. ಅದಕ್ಕೇನೆ ಈ ಕಿಕ್ ಸ್ಟಾರ್ಟ್ ಆಪ್ಷನ್ನು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಎಷ್ಟೇ ಲೋ ಪವರಲ್ಲಿದ್ರೂ ಬ್ಯಾಟ್ರಿ ಡೌನ್ ಇದ್ರೂ ಆರಾಮಾಗಿ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಪ್ಯಾನಿಕ್ ಬ್ರೇಕಿಂಗ್ ಅಲರ್ಟ್ ಕೊಟ್ಟಿದ್ದಾರೆ ಗೈಸ್. ಸೊ ಇದು ಏನಕ್ಕಪ್ಪ ಯೂಸ್ಫುಲ್, ಸಡನ್ ಆಗಿ ಏನಾರು ಅಡ್ಡ ಬರುತ್ತೆ, ಸೊ ನೀವು ಬ್ರೇಕ್ ಹಿಡಿತೀರಾ ಅನ್ಕೊಳ್ಳಿ, ಡಿಸ್ಕ್ ಬ್ರೇಕು ಎಲ್ಲ ಸಡನ್ ಆಗಿ ಹಿಡಿತೀರಾ ಅಂದ್ರೆ ಅಂತ ಟೈಮಲ್ಲಿ ಹಿಂದೆ ಇರೋರಿಗೆ ಅಲರ್ಟ್ ಮಾಡುತ್ತೆ, 4 ಡಬಲ್ ಇಂಡಿಕೇಟರ್ಸು ಆನ್ ಆಗ. ಸೊ ಅವಾಗ ಹಿಂದೆ ಇರೋರಿಗೆ ಗೊತ್ತಾಗುತ್ತೆ, ಓ ಇವರು ಸಡನ್ ಆಗಿ ಬ್ರೇಕ್ ಏನೋ ಹಿಡ್ದವ್ರೆ ಅಂದ್ಬಿಟ್ಟು ಅವರು ಸ್ಟಾಪ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಕೊಟ್ಟಿದ್ದಾರೆ ಇರೋದವರು. ಹಂಗೆ ಇದರಲ್ಲಿ CC ಬಂದು 124.7cc ಏನೋ ಇದೆ, BHP 11.7 ಇದೆ, ಟಾರ್ಕ್ ಬಂದು 10.4 Nm ಏನೋ ಇದೆ. ಸೊ ಇರೋದವರು ಇದರಲ್ಲಿ ಕ್ಲೈಮ್ ಮಾಡಿರೋ ಪ್ರಕಾರ ಅಂಡರ್ 6 ಸೆಕೆಂಡ್ ಒಳಗಡೆ 0 to 60 ಆರಾಮಾಗಿ ಮುಟ್ಟುತ್ತೆ ಅಂತ. ಸೊ ನಾನು ಯಾವತ್ತು ಟೆಸ್ಟ್ ಮಾಡಿ ನೋಡಿಲ್ಲ, ಇನ್ನು ಫಸ್ಟ್ ಸರ್ವಿಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಇನ್ನು ಇದ್ರದ್ದು ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ 60 to 65 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ರೈಡರ್ ಮತ್ತೆ ಈ ಮೋಡ್ಗಳಿದೆಯಲ್ಲ ಇದ್ರ ಮೇಲೆ ಡಿಪೆಂಡು. ಇದರಲ್ಲಿ 3 ರೈಡಿಂಗ್ ಮೋಡ್ನ ಪ್ರೊವೈಡ್ ಮಾಡಿದ್ದಾರೆ ಇರೋದವರು. ಸೊ ಫಸ್ಟ್ನೇದು ಬಂದು ಈಕೋ ಮೋಡ್. ಸೊ ಈಕೋ ಮೋಡಲ್ಲಿ ಏನಾಗುತ್ತೆ ಅಂದರೆ ನಾವು ಇದ್ರಲ್ಲಿ ಹಾಕೊಂಡು ಓಡಿಸಿದ್ರೆ ಮೊದಲನೇದಾಗಿ ಥ್ರಾಟಲ್ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಮೈಲೇಜ್ ಕೊಡುತ್ತೆ, ಏನಿಲ್ಲ ಅಂದ್ರೂ ಒಂದು 60-62ವರೆಗೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈಕೋ ಮೋಡಲ್ಲಿ. ಹಾಗೆ ನೆಕ್ಸ್ಟು ರೋಡ್ ಮೋಡ್. ಸೊ ನಿಮಗೆ ಮೈಲೇಜು ಬೇಕು, ಸ್ವಲ್ಪ ಗಾಡಿ ಪಿಕಪ್ಪು ಎಲ್ಲ ಚೆನ್ನಾಗಿ ತಗೊಬೇಕು ಅಂದರೆ ರೋಡ್ ಮೋಡ್ನ ನೀವು ಚೂಸ್ ಮಾಡ್ಬೋದು. ಇದರಲ್ಲಿ ಏನಿಲ್ಲ ಅಂದರೂ ಒಂದು 58ವರೆಗೂ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ರೋಡ್ ಮೋಡಲ್ಲಿ. ಹಾಗೆ ನೆಕ್ಸ್ಟ್ ಬಂದು ಪವರ್ ಮೋಡ್. ಸೊ ಈ ಪವರ್ ಮೋಡಲ್ಲಿ ಏನಾಗುತ್ತೆ ಅಂದರೆ ನೀವು ಸಿಕ್ಕಾಪಟ್ಟೆ ಅಗ್ರೆಸಿವ್ ಓಡಿಸ್ತೀರಾ, 100ಕ್ಕೆ 100% ಈ ಗಾಡಿ ಪವರ್ನೆಲ್ಲ ಯುಟಿಲೈಸ್ ಮಾಡ್ಕೋತೀರಾ ಅಂದರೆ ಈ ಮೋಡ್ನ ಚೂಸ್ ಮಾಡ್ಬೋದು. ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಮೈಲೇಜ್ ಡ್ರಾಪ್ ಆಗುತ್ತೆ. ಮೊದಲನೇದು ಎಷ್ಟು ಅಂದರೆ ಒಂದು 48 to 50ವರೆಗೂ ಡ್ರಾಪ್ ಆಗೋಗ್ಬಿಡುತ್ತೆ ಮೈಲೇಜು, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇದು ಏನು ಗಿಮಿಕ್ ಏನಿಲ್ಲ ಗೈಸ್, ಇದು ಮೋಡೆಲ್ಲ ಪಕ್ಕ ಆ್ಯಕ್ಯುರೇಟ್ಲಿ ವರ್ಕ್ ಆಗ್ತಿದೆ ಹೇಳ್ಬೇಕಾದ್ರೆ. ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ. ಈಕೋ ಮೋಡಲ್ಲಿ ಪಕ್ಕ ಮೈಲೇಜು ಒಂದು 60-67 ಕೊಡುತ್ತೆ, ರೋಡ್ ಮೋಡಲ್ಲಿ 55ರಿಂದ 57ವರೆಗೂ ಕೊಡುತ್ತೆ, ಪವರ್ ಮೋಡಲ್ಲಿ 48, ನೀವು 48ರಿಂದ ಒಂದು 52ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ನೀವು ಪವರ್ ಮೋಡಿಗೆ ಹಾಕೊಂಡಿದ ತಕ್ಷಣನೇ BHP ಟಾರ್ಕ್ ಎಲ್ಲ ಏನು ಜಾಸ್ತಿ ಆಗಲ್ಲ ಹೇಳ್ಬೇಕಂದ್ರೆ. ಇದು ಏನಾಗುತ್ತೆ ಅಂದರೆ ಪವರ್ ಮೋಡಲ್ಲಿ ಯಾವಾಗಲೂ RPM
2000 ಇಲ್ಲ 3000 ಇರುತ್ತಲ್ಲ. ಸೊ ಅದರಿಂದ ಪಿಕಪ್ ಇನ್ನೂ ಫಾಸ್ಟಾಗಿ ಕೊಡುತ್ತೆ, ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಕೊಡುತ್ತೆ. ಸೊ ಅದರಿಂದ ಪವರ್ ಮೋಡಲ್ಲಿ ಬೇಗನೆ ಪಿಕಪ್ ಫೀಲ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ RPM ಬಂದ್ಬಿಟ್ಟು 8250 RPMಗೇನೋ ಮ್ಯಾಕ್ಸಿಮಮ್ ಪವರ್, ಅಲ್ಲಿವರೆಗೂ ಕಟ್ ಆಫ್ ಆಗುತ್ತೆ ಹೋಗಿ. ಹಾಗೆ ಇದರಲ್ಲಿ ನೆಕ್ಸ್ಟ್ ಮಾತಾಡೋದಾದರೆ ಗೇರ್ ಶಿಫ್ಟಿಂಗು. ಸೊ ಗೇರ್ ಶಿಫ್ಟಿಂಗು ನನಗೇನು ಅಷ್ಟೊಂದು ಸ್ಮೂತಾಗಿ ಏನು ಅನ್ನಿಸ್ತಿಲ್ಲ. ಯಾಕಂದರೆ 1ನೇ ಗೇರು, 2ನೇ ಗೇರು, 3ನೇ ಗೇರು ಹಾಕ್ಬೇಕಾದ್ರೆ ಅಷ್ಟೊಂದು ಸ್ಮೂತಾಗಿ ಏನಿಲ್ಲ, ಸ್ವಲ್ಪ ಟಫ್ ಅನ್ನಿಸ್ತು. ಏನು ಧುಮ್ಕಕ್ಕೆ ಆಗಲ್ಲ, ಅಷ್ಟೊಂದೇನು ಕಷ್ಟ ಇಲ್ಲ. ಒಟ್ಟಿನಲ್ಲಿ ಸ್ಮೂತ್ ಆಗಿರಬೇಕಾಗಿತ್ತು. ಇನ್ನು ಗೇರ್ ಶಿಫ್ಟಿಂಗ್ ಎಲ್ಲ ಅನ್ನಿಸ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. 4ನೇ ಗೇರು 5ನೇ ಗೇರೆಲ್ಲ ಸ್ಮೂತಾಗೆ ಶಿಫ್ಟ್ ಆಗುತ್ತೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಮಾತಾಡೋದಾದರೆ ಈ 2 ಟೈರೂ ಕರೆಕ್ಟಾಗಿ 18 ಇಂಚ್ ಟೈರ್ ಏನೋ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಲೈ ರಿಮ್ಸ್ಗಳು 2 ಸೈಡು ಸಿಗುತ್ತೆ. ಹಾಗೆ ಇದರಲ್ಲಿ ಫ್ರಂಟಲ್ಲಿ ಬಂದು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಹಿಂದಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಹಾಗೇನೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 175 mm ಏನೋ ಇದೆ. ನೆಕ್ಸ್ಟ್ ಮಾತಾಡೋದಾದ್ರೆ ಮುಂದೆಗಡೆ ಇರೋದವರು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೇನು ಅಷ್ಟೊಂದು ದಪ್ಪಗೇನಿಲ್ಲ, ಸಣ್ಣಗೆ ಮೀಡಿಯಮ್ ಆಗೇ ಇದೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಕ್ಕಾಪಟ್ಟೆ ಸ್ಮೂತ್ ಅನ್ಸುತ್ತೆ. ಸೊ ನೆಕ್ಸ್ಟು ಹಿಂದಗಡೆ ಇದರಲ್ಲಿ ಡುವೆಲ್ ಹೈಡ್ರಾಲಿಕ್ ಸಸ್ಪೆನ್ಷನ್ನ ಪ್ರೊವೈಡ್ ಮಾಡಿದ್ದಾರೆ ಇರೋದವರು. ಸೊ ಇದೂ ಅಷ್ಟೇ ಏನು ಅಷ್ಟೊಂದು ಸ್ಮೂತ್ ಅನ್ಸಲ್ಲ ನನಗೆ. ನಾನು ನೋಡಿರೋ ಪ್ರಕಾರ ಮೀಡಿಯಮ್ ಅವರೇಜ್ ಆಗೇ ಇದೆ. ಇನ್ನು ರೈಡರ್ ಹ್ಯಾಂಡ್ಲಿಂಗ್ ಆ್ಯಂಡ್ ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ ಸೀಟ್ ಮಾತ್ರ ತುಂಬ ಪ್ರೀಮಿಯಮ್ ಆ್ಯಂಡ್ ಸಾಫ್ಟ್ ಫೀಲ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಇರೋದವರು. ಸೊ ಇದೊಂಥರ ಚೆನ್ನಾಗಿದೆ ಸ್ಮೂತಾಗಿ. ಆ್ಯಂಡ್ ಇದ್ರದ್ದು ಸೀಟ್ ಹೈಟ್ ಬಂದು 790 mm ಇದೆ. 5.6 ಅಬವ್ ಇರೋರು ಆರಾಮಾಗಿ ಇದನ್ನು ಓಡಿಸ್ಬೋದು, ಕಂಟ್ರೋಲಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಸೊ ನೀಟಾಗಿ ಹ್ಯಾಂಡ್ಲಿಂಗ್ ಎಲ್ಲ ಮಾಡ್ಬೋದು. ಇದ್ರದ್ದು ಹ್ಯಾಂಡಲ್ ಬಾರು ಅಪ್ಸೈಡ್ ಆ್ಯಂಡ್ ವೈಡ್ ಆಗಿರೋದ್ರಿಂದ ಓಡ್ಸೋಕೆ ಮಾತ್ರ ಸಿಕ್ಕಾಪಟ್ಟೆ ಕ್ವಾಲಿಟಿ ಆ್ಯಂಡ್ ಕಂಫರ್ಟ್ ಅನಿಸುತ್ತೆ. ಹಿಂದೆ ಇರೋರ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಪಿಲಿಯಂಗ್ ಆಗಲಿ ಏನೇ ಆಗಲಿ ಇಲ್ಲಿ ಸಾಫ್ಟ್ ಅನಿಸುತ್ತೆ ಸೀಟೆಲ್ಲ. ಸೊ ಮುಂದಗಡೆ ಫುಟ್ ಬ್ಯಾಕ್ ಬಗ್ಗೆ ಮಾತಾಡೋದಾದರೆ ಮುಂದೆ ಕೊಟ್ಟಿದ್ರಲ್ಲ ಫುಟ್ ಬ್ಯಾಕು, ಸೊ ಇದು ಫ್ರಂಟ್ ಕೊಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಕಂಫರ್ಟ್ ಅನಿಸುತ್ತೆ. ಯಾಕೆ ಹೇಳಿ, ಓವರ್ ಆಲ್ ಪಾಸ್ಟರೇ ಇಂಪ್ರೂವ್ ಮಾಡುತ್ತಲ್ಲ ಅದಕ್ಕೆ. ಸೊ ಹಾಗೇನೆ ನಾನು ಎಷ್ಟೊಂದು ಬೈಕ್ಗಳ ರಿವ್ಯೂ ಎಲ್ಲ ನೋಡಿದ್ದೀನಿ, TVS ರೈಡರ್ ಅಂತೆ, ಹೋಂಡಾ SP ಶೈನ್ ಅಂತೆ. ಸೊ ಇವೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಹೀರೋ ಗ್ಲಾಮರ್ ಎಕ್ಸ್ ಕಂಫರ್ಟಲ್ಲಿ ಮಾತ್ರ ಫಾರ್ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ಸೆಗ್ಮೆಂಟಲ್ಲಿ 125cc ಸೆಗ್ಮೆಂಟಲ್ಲಿ ನೋಡ್ತಿ ಪಾಯಿಂಟ್ ಗೈಸ್, 125cc ಸೆಗ್ಮೆಂಟಲ್ಲಿ ಯಾವ್ದಾರ ಇದಕ್ಕಿಂತ ಟಕ್ಕರ್ ಕೊಡೋ ಬೈಕು ಕಂಫರ್ಟಲ್ಲಿ ಯಾವ್ದಾರ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆಕ್ಸೆಸರೀಸ್ ಪಾರ್ಟ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಕಂಪ್ಲೀಟಾಗಿ ನಿಮಗೆ 6000 ಅಂಡರ್ 6000ಅಲ್ಲೇ ಎಲ್ಲ ಸಿಕ್ಬಿಡುತ್ತೆ ಆಕ್ಸೆಸರೀಸು ಫುಲ್ಲು ಲೋಡೆಡ್ ಆಗಿ. ಸೊ ಈಗ ಸದ್ಯಕ್ಕೆ ನಾನು 2400 ಕಿಟ್ನ ಹಾಕಿಸ್ಕೊಂಡಿದ್ದೀನಿ ಆಕ್ಸೆಸರೀಸು. ಸೊ ಅದರಲ್ಲಿ ಏನೇನು ಸಿಗುತ್ತೆ ಆ 2400ಅಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ನೇದು ಬಂದು ವಿಂಡ್ಶೀಲ್ಡು, ಇದು ಆಕ್ಸೆಸರೀಸ್ ಇನ್ಕ್ಲೂಡೆಡ್ಡು. ನೆಕ್ಸ್ಟು ಸೀಟ್ ಕವರು, ಆಮೇಲೆ ಟ್ಯಾಂಕ್ ಕವರು, ಅದಾದಮೇಲೆ ಲೇಡೀಸ್ ಫುಟ್ ರೆಸ್ಟು, ಆಮೇಲೆ ಇಂಜಿನ್ನು ಕ್ರ್ಯಾಶ್ ಗಾರ್ಡು, ಇದೂ ಅಷ್ಟೇ ಇಂಜಿನ್ ಗಾರ್ಡು, ಇದು ಒಡೆ ಇದೆಯಲ್ಲ ಇದು ಪ್ಲಾಸ್ಟಿಕ್ದು. ನೆಕ್ಸ್ಟ್ ಬಂದು ಇದೂ ಅಷ್ಟೇ, ಇದನ್ನು ಏನಂತಾರಂತ ಗೊತ್ತಿಲ್ಲ, ಬಟ್ ಇದೂ ಆಕ್ಸೆಸರೀಸ್ ಇನ್ಕ್ಲೂಡೆಡ್. ಸೊ ನನಗೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ಪಾಲಿಶಿಂಗು ಮಾಡಿದ್ರು, ಅದೇನೋ ಪಾಲಿಶಿಂಗ್ ಅಂತ ಮಾಡಿದ್ರು. ಸೊ ಅದ್ರದ್ದೆಲ್ಲ ಸೇರಿಸಿ 2400 rupees ಆಕ್ಸೆಸರೀಸ್ ಆಗಿದೆ. ಇದರಲ್ಲಿ ಇನ್ನೂ ಬ್ಯಾಕ್ ರೆಸ್ಟು ಸಪೋರ್ಟ್ ಅಂತೆ, ಹಂಗೇನೆ ನಕ್ಕಲ್ ಗಾರ್ಡ್ ಅಂತೆ. ಸೊ ಇವನ್ನೆಲ್ಲ ಆಕ್ಸೆಸರೀಸ್ ಇನ್ನೂ ಹಾಕಿಸ್ಬೋದು, ಬಟ್ ಈಗ ಸದ್ಯಕ್ಕೆ ಬೇಡ ಅಂತ ಇದ್ದೀನಿ. ಸೊ ಗೈಸ್ ಫೈನಲ್ ಇವಾಗ ನಾವು ಕನ್ಕ್ಲೂಷನ್ ಪಾರ್ಟಿಗೆ ಬಂದಿದ್ದೀವಿ. ಸೊ ಕನ್ಕ್ಲೂಷನ್ ಪಾರ್ಟಲ್ಲಿ ನಾನು ಪಾಸಿಟಿವ್ ಪಾಯಿಂಟ್ಸ್ನ ಮೊದಲು ಹೇಳ್ತಾ ಇದ್ದೀನಿ ನೋಡಿ. ಇದ್ರದ್ದು ರೈಡಿಂಗ್ ಮೋಡೇ ಆಗಲಿ, ಕ್ರೂಸ್ ಕಂಟ್ರೋಲ್ ಆಗಲಿ, ಆಮೇಲೆ ರೈಡ್ ಬೈ ವೈರು ಟೆಕ್ನಾಲಜಿ, ಸೊ ಇವೆಲ್ಲ ಏನು ಗಿಮಿಕ್ಸ್ ಏನು ಇಲ್ಲ ಗೈಸ್. ಹೇಳ್ಬೇಕಂದ್ರೆ ಇದು ಆ್ಯಕ್ಚುಲಿ ಪಕ್ಕ ಆ್ಯಕ್ಯುರೇಟಾಗಿ ವರ್ಕ್ ಆಗ್ತಿದೆ ಟೆಕ್ನಾಲಜೀಸ್ ಎಲ್ಲ. ನಾನು ಟೆಸ್ಟ್ ಮಾಡ್ದಂಗೆ ಏನು ಮೋಸ ಏನಿಲ್ಲ. ಆಮೇಲೆ ಪಿಲಿಯನ್ ಸೀಟು ಅಷ್ಟೇ ಎಲ್ಲ ಕಂಫರ್ಟ್ ಎಲ್ಲ ಚೆನ್ನಾಗಿದೆ. ಸೊ ಇದ್ರದ್ದು ಹ್ಯಾಂಡಲ್ ಬಾರೆಲ್ಲ ವೈಡ್ ಆಗೋದಲ್ಲ, ಸೊ ಓಡ್ಸೋಕ್ಕೆಲ್ಲ ಚೆನ್ನಾಗೇ ಇದೆ, ಈಸಿ ಟು ಹ್ಯಾಂಡಲ್ ಅಂತಲೇ ಹೇಳ್ಬೋದು. ಇದ್ರದ್ದು ಕರ್ಬೇಟು ಅಷ್ಟೇ ಗೈಸ್ 127 kg ಇರೋದ್ರಿಂದ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಈ ಬೈಕ್ನ. ಕೊಟ್ಟಿರೋ ದುಡ್ಡಿಗೆ ಇದನ್ನ ಬೈ ಮಾಡಿರೋದು ಮೋಸ ಏನಿಲ್ಲ, ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ನನಗೇನು ಇಲ್ಲಿವರೆಗೂ ಏನು ಅಷ್ಟೊಂದು ನೆಗೆಟಿವ್ ಏನು ಕಾಣಿಸ್ತಿಲ್ಲ. ಬಟ್ ಆದ್ರೆ ಇರೋದವರು ಇಷ್ಟೆಲ್ಲ ಟೆಕ್ನಾಲಜಿ ಕೊಟ್ಟು ನೋಡಿ, ಡಿಸ್ಕ್ ಬ್ರೇಕ್ ಅಲ್ಲಿ ABS ಒಂದು ಕೊಟ್ಟಿಲ್ಲ. ಅಟ್ಲೀಸ್ಟ್ ಸಿಂಗಲ್ ಚಾನಲ್ ABS ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನೂ ಸೇಫ್ಟಿ ಎಲ್ಲ ಚೆನ್ನಾಗಿರ್ತಿತ್ತು, ಇನ್ನೂ ಓಡ್ಸೋಕ್ಕೆಲ್ಲ ಮಜಾ ಇರ್ತಿತ್ತು. ಆ್ಯಂಡ್ ಇನ್ನೊಂದು ನೆಗೆಟಿವ್ ನಮ್ಮ ಪಾಯಿಂಟ್ ಏನನ್ನಿಸ್ತು ಅಂದರೆ ನೋಡಿ, ಗಾಡಿ ಎಲ್ಲ ಚೆನ್ನಾಗೇ ಇದೆ, ದೊಡ್ಡದಾಗೇ ಇದೆ, ಕೌಲಿಂಗ್ಸ್ ಎಲ್ಲ ಚೆನ್ನಾಗೇ ಇದೆ, ಬಟ್ ಟೈರ್ ನೋಡಿ ಎಷ್ಟು ಸಣ್ಣ ಕೊಟ್ಟವ್ರೆ, ಇಷ್ಟಿದೆ ಪುಟಾಣಿ ಥರ. ಇನ್ನೊಂಚೂರು ದೊಡ್ಡ ಕೊಟ್ಟಿದ್ರೆ ವಿಡ್ತಲ್ಲಿ ಅದನ್ನು ಚೆನ್ನಾಗಿರ್ತಿತ್ತು. ನಾನೇನಾರ ಕಾರ್ನರಿಂಗ್ ಮಾಡ್ತಾ ಇದ್ದೀನಿ, ಎಲ್ಲಾರ ಸ್ವಲ್ಪ ವಾಲಿಸ್ಬೇಕು ಬೈಕ್ನ ಅಂದರೆ ಲೀನ್ ಮಾಡೋಕೆ ಅಷ್ಟೊಂದು ಕಾನ್ಫಿಡೆಂಟ್ ಬರೋಲ್ಲ. ಯಾಕೇಳಿ ಟೈರ್ ಅಷ್ಟು ಸಣ್ಣ ಇದೆಯಲ್ಲ, ಅದಕ್ಕೇ ಇನ್ನೊಂಚೂರು ವಿಡ್ತಲ್ಲಿ ದೊಡ್ಡದಾಗಿ ಕೊಟ್ಟಿದ್ರೆ ಟೈರ್ನ ಇನ್ನೂ ಚೆನ್ನಾಗಿರ್ತಿತ್ತು ಈ ಬೈಕಿಗೆ. ಸೊ ನಮ್ಮ ಪ್ರಕಾರ ನಾನು ಹೇಳೋದಂದರೆ ನೆಗೆಟಿವ್ ಏನು ಅಷ್ಟೊಂದು ಕಾಣಿಸ್ತಿಲ್ಲ, ಬಟ್ ಈ ABS ಮತ್ತು ಟೈರ್ ಒಂಚೂರು ದೊಡ್ಡದಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದು ಬಿಟ್ಟರೆ ಗೇರ್ ಶಿಫ್ಟಿಂಗು ಇನ್ನೊಂಚೂರು ಸ್ಮೂತಾಗಿದ್ದರೆ ಅದನ್ನು ಚೆನ್ನಾಗಿರ್ತಿತ್ತು.
ಅದು ಬಿಟ್ಟರೆ ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ, ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಐ ಹೋಪ್ ನಾನು ಈ ಗಾಡಿ ಬಗ್ಗೆ ಎಲ್ಲ ಫೀಚರ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಗೆಟಿವ್ ಪಾಯಿಂಟ್ಸ್ ಏನಾಯ್ತೋ ಅದನ್ನು ಕ್ಲಿಯರಾಗಿ ಹೇಳೋಕ್ಕೆ, ಆನೆಸ್ಟಿಯಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನನ್ನಿಂದ ಏನಾರ ಬೈ ಮಿಸ್ಟೇಕ್ ಎಲ್ಲಾದರೂ ಒಂದು ಮೈನರ್ ಮಿಸ್ಟೇಕ್ ಏನೋ ಮಿಸ್ಟೇಕ್ ಮಾಡಿದರೆ ಅದನ್ನು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೂ ಅಷ್ಟೇ, ಇದು ಫಸ್ಟ್ ಟೈಮ್ ಅಲ್ವಾ ವೀಡಿಯೋ ಮಾಡ್ತಿರೋದು ಈ ಥರ. ಸೊ ಅದಕ್ಕೆ ಸ್ವಲ್ಪ ನರ್ವಸ್ ಅನ್ನೋದು ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಏನೋ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಕರೆಕ್ಟಾಗಿ ಏಪ್ರಿಲ್ 5ನೇ ತಾರೀಕು. ಸೊ ನಾನು ಯಾಕೆ ಇಷ್ಟು ಟೈಮ್ ತಂದೆ ರಿವ್ಯೂ ಮಾಡೋಕ್ಕಂತ ಹೇಳಿದ್ರೆ, ಕರೆಕ್ಟಾಗಿ ಪ್ರಾಪರಾಗಿ ಒಂದು 250 ಕಿಲೋಮೀಟ್ರ್ ಓಡಿಸಿ ಚೆನ್ನಾಗಿ ನಾನೇ ಟೆಸ್ಟ್ ಮಾಡಿದ್ರೆ ತಾನೇ ನಾನು ರಿವ್ಯೂ ಕೊಡೋಕ್ಕಾಗೋದು ಅಂತ ಅಷ್ಟು ಟೈಮಲ್ಲಿ ನಾನು ಕಾಯ್ತಿದ್ದೆ. ಬಟ್ ಈಗ ನೋಡಿದ್ರೆ ಆಗಲೇ 400 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ಈ ಬೈಕ್ನ. ಚೆನ್ನಾಗಿದೆ ಡ್ರೈವ್ ಕ್ವಾಲಿಟಿ ಎಲ್ಲ. ಆ್ಯಂಡ್ ನನ್ನ ಪರ್ಪಸ್ ಏನು ಈ ಬೈಕ್ ತಗೊಂಡಿರೋದು ಅಂದರೆ, ಮೇಯ್ನಾಗಿ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. 60ರಿಂದ 65 ಪಕ್ಕ ಕೊಡುತ್ತೆ ಈಕೋ ಮಾಡಲಿ. ಆಮೇಲೆ ನಾನು ಮನೆಯಿಂದ ಜಿಮ್ಮಿಂದ ಕಾಲೇಜ್ಗೆ ಅವಾಗವಾಗ ಎಲ್ಲೋ ಒಂದು ಟೈಮು ಪಾರ್ಟ್ ಟೈಮ್ ಥರ ರ್ಯಾಪಿಡೋ ಜಾಬು. ಸೊ ಇವಕ್ಕೆಲ್ಲ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಫ್ಯಾಮಿಲಿ ಫ್ರೆಂಡ್ಲಿ ಆಗೂ ಇದೆ. ಒಳ್ಳೊಳ್ಳೆ ಲಾಂಗ್ ರೈಡ್ಗೂ ಹೋಗ್ಬೋದು ಇದನ್ನು ತಗೊಂಡು. ವ್ಲಾಗಿಂಗ್ ಎಲ್ಲ ಮಾಡ್ಬೋದು ಚೆನ್ನಾಗಿ. ಕಂಫರ್ಟ್ ಎಲ್ಲ ಚೆನ್ನಾಗಿದೆಯಲ್ಲ. ಸೊ ಅದಕ್ಕೇ ಈ ಬೈಕ್ನ ತಗೊಂಡಿದ್ದೀನಿ. ಸೊ ಇವಾಗ ಗೇಮಿಂಗ್ ಚಾನಲ್ ಜೊತೆಗೆ ವ್ಲಾಗಿಂಗ್ ಚಾನಲ್ ಬೇರೆ ಓಪನ್ ಮಾಡಿದ್ಯಾ, ಯಾಕೆ ಓಪನ್ ಮಾಡಿದ್ಯಾ, ಆಮೇಲೆ ಗೇಮಿಂಗ್ ಚಾನಲ್ಲು ಡಿಸ್ಕಂಟಿನ್ಯೂ ಮಾಡಿಬಿಡ್ತೀಯ ವ್ಲಾಗಿಂಗ್ ಎಲ್ಲ ಓಪನ್ ಮಾಡಿರೋದಕ್ಕೆ, ಹಾಗೆ ವ್ಲಾಗಿಂಗ್ಗೆ ಬರೀ ಇಳಿದ್ಬಿಡ್ತೀಯ, ಇವೆಲ್ಲ ನನ್ನನ್ನು ಕೇಳಿದ್ರೆ ನೀವು ಕ್ವಶನ್ಸ್ನ, ಅಫ್ಕೋರ್ಸ್ ನಾನು ಗೇಮಿಂಗ್ ಚಾನಲ್ಲು ಮತ್ತು ವ್ಲಾಗಿಂಗ್ನ ಎರಡೂ ಕಂಟಿನ್ಯೂ ಮಾಡ್ತೀನಿ. ಗೇಮಿಂಗ್ ಚಾನಲ್ಲು ಅಷ್ಟೇ ರೆಗ್ಯುಲರಾಗಿ ಅಪ್ಲೋಡಿಂಗ್ ಎಲ್ಲ ಮಾಡ್ತಾಯಿರ್ತೀನಿ. ಬಟ್ ವ್ಲಾಗಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಅಲ್ವಾ. ಅಟ್ಲೀಸ್ಟ್ ತಿಂಗಳಿಗೆ ಒಂದು 2 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ GFG ವ್ಲಾಗಿಂಗ್ಸ್ನ ನಾನು ಯಾಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ, ನಾನು ಬರೀ ಗೇಮ್ ಆಡ್ಕೊಂಡೆ ಮನೆಗಿರಬೇಕು ಅಂತ ನಂಗೆ ಇಷ್ಟ. ಅಟ್ಲೀಸ್ಟ್ ವ್ಲಾಗಿಂಗ್ ಚಾನಲ್ ನೆಪದಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಅಂತ ನಾನು ಸ್ವಲ್ಪ ದೂರ ಎಲ್ಲ ಹೋಗ್ಬೋದು. ದೂರ ಅಂದರೆ ಏನು ತುಂಬಾ ದೂರ ಅಲ್ಲ, ಇದ್ದಿದ್ರಲ್ಲಿ ಸಮ್ ಪ್ಲೇಸ್ ಹತ್ರ ಇರೋದೆಲ್ಲ ಕವರ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವ್ಲಾಗಿಂಗ್ಗೆ. ಸೊ ನೀವು ಅಷ್ಟೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದ್ದಿದ್ರಲ್ಲಿ ನೋಡೋಣ ಫ್ಯಾಮಿಲಿ ಬ್ಲಾಗಿಂಗ್ಸು. ಸೊ ಇವೆಲ್ಲ ಟ್ರೈ ಮಾಡ್ತೀನಿ, ಆದಷ್ಟು ನೋಡೋಣ ಹೇಗಾಗುತ್ತೆ ಅಂತ, ನನಗೂ ಗೊತ್ತಿಲ್ಲ. ಸೊ ಕಂಟೆಂಟ್ ಕ್ರಿಯೇಟಿಂಗಲ್ಲಿ ನಾನು ಫಸ್ಟ್ ಅಲ್ವಾ ಇದನ್ನು ಟ್ರೈ ಮಾಡ್ತಿರೋದು, ಹೇಗೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನೋಡೋಣ. ನೀವು ಅಷ್ಟೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.